ಯಾಕ್ಲೆ ಸಪ್ಕಿದ್ಯಾ? ಏನಾಯ್ತು ನಿನಗೆ? ಹಾಂ, ಅಯ್ಯೋ ಇಷ್ಟೊತ್ತು ಖುಷಿಯಾಗಿ ಕುಣಿದಾಡ್ಕೊಂಡಿದ್ದೆ, ಈಗೇನ್ಲೇ ಆಯಿತು ನಿನಗೆ? ಯಾಕೆ ಸಪ್ಕಿದ್ಯಾ? ಬಾ, ನಿಮ್ಮ ಮಾವ ಬಂದೈತೆ, ಮಾತಾಡ ಬಾ, ಅಲ್ಲಿ ಕುಂತ್ಕೊಂಡೈತೆ. ಬಾ ಮಾತಾಡಿವಂತೆ. ಅಮ್ಮ, ಮಾವ ಬಂದು ನಾನು ತಾವೇ ಒಸಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತು ಕಣಮ್ಮ. ಅದು ಖುಷಿ ಪಡ್ಬೇಕಲ್ವೇನೆ? ಹಾಂ, ನಿಮ್ಮ ಅತ್ತೆ ಮಗ ಮಾತಾಡಿಸ್ತಾ ಅಂತ ಹೇಳ್ಬಿಟ್ಟು ಖುಷಿ ಪಡೋದು ಬಿಟ್ಬಿಟ್ಟು ಇದು ಯಾಕೆ ಹಿಂಗೆ ಒಳ್ಳೆ ಯಾಕೆ ಮೊರೆ ಹಾಕೊಂಡು ಹಿಂಗೆ ತಲೆ ಮೇಲೆ ಆಕಾಶ ಬಿದ್ದೋಳಂಗೆ ಕುತ್ಕೊಬಿಟ್ಟಿದ್ಯಲ್ಲ. ಈಗ ಏನಾಯ್ತು ಹೇಳು, ನೀನು ಯಾಕೆ ಹಿಂಗಿದ್ಯಾ? ನೋಡಮ್ಮಿ, ಇಂಥ ಚಾನ್ಸ್ ನಿಂಗೆ ಸಿಗೋಕ್ಕಿಲ್ಲ, ನನ್ನ ಮಾತು ಕೇಳು. ಅಮ್ಮ, ನನಗೇನೋ ಇಷ್ಟನೇ, ಆದರೆ ಮಾವ ಬಂದ್ಬಿಟ್ಟು ನನಗೆ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನನಗೆ ನೀನು ಅಂದರೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಅಪ್ಪನ ಹತ್ರ ಬಂದುಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತು ಕಣಮ್ಮ. ನನಗೆ ಅದಕ್ಕೇನೆ ಶಾನೆ ಬೇಜಾರಾಗ್ತೈತೆ ಕಣಮ್ಮ. ನನಗಂತೂ ಇಷ್ಟು ದೊಡ್ಡ ಮನೆಗೆ ನಾನೇನೆ ಆರಾಮಾಗಿ ರಾಣಿ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಕಣಮ್ಮ. ಮಾವ ಹಂಗಂದ್ಮೇಲೆ ಯಾಕೋ ಬೇಜಾರಾಗ್ತೈತೆ ಕಣಮ್ಮ ನಂಗೆ ಮನ್ಸಿಗೆ. ಬಾ ಅಮ್ಮ, ಹೊಂಟೋಗ್ಬಿಡೋಣ. ಏನು ನಿಂತಾವೆ ಬಂದ್ಬಿಟ್ಟು ಹೇಳ್ಬಿಟ್ನಾ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು? ಅಲ್ಲಿ ನೋಡು ಹೆಂಗೆ ಹೇಳ್ದ ಅಂತ. ಅಲ್ಲ, ಈ ಟೈಮಾಗೆ ಈಗ ಹಳ್ಳಿನಾಗ ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಮಾಡ್ಬಿಟ್ಟಿದ್ದೀನಿ. ನೋಡಮ್ಮಿ, ಇಷ್ಟ ಇಲ್ಲ ಕಷ್ಟ ಇಲ್ಲ ಅವೆಲ್ಲನೂ ಸುಮ್ಕೆ ಹೇಳ್ತಾರೆ ಅಷ್ಟೇ. ನೀನು ಸುಮ್ಕೆ ಮಾವನ ಹತ್ರ ಏನು ಹೇಳೋಕೆ ಹೋಗ್ಬೇಡ. ಹ್ಞೂ ಅನ್ನಂಗೇನಿಯ ಮದುವೆ ಒಂದು ಮುಗಿಸ್ಕ. ಮದುವೆ ಆದಮೇಲೆ ಒಂದು ವಾರ 15 ದಿನಕ್ಕೆ ಎಲ್ಲ ಗಂಡುಗಳು ಸೊರೊಯ್ತಾರೆ. ಎಲ್ಲ ಇಷ್ಟಪಟ್ಬಿಟ್ಟೇನಿಯ ಮದುವೆ ಮಾಡ್ಕೊಂಡಿರ್ತಾರ. ಇಷ್ಟ ಇಲ್ದಂಗೆ ಮದುವೆ ಮಾಡ್ಕೊಂಡು ಎಷ್ಟೋ ಇದ್ರಾಗ ಎಲ್ಲನೂ ಸೊರೋಗಿಲ್ವೇ? ನಿಂದು ಹಂಗೇನಿಯ ನೋಡು, ಅನ್ನೋರು ಅಂದ್ಕೊಂಡ್ಲಿ ನೋಡು, ನಮ್ಮ ಅಣ್ಣಯ್ಯ ಇರೋಗಂಟ ನಿನಗಂತೂ ಏನು ತೊಂದರೆನೂ ಆಗೋಕ್ಕಿಲ್ಲ. ನಮ್ಮ ಅಣ್ಣ ಇರೋಗಂಟ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇರೋದು ಕಲ್ತ್ಕ, ಸರಿನಾ? ಮಾವಂತಾಗೇನು ಹೇಳ್ಬೇಡ. ಏನಾರ ಕೇಳಿದ್ರೆ ಹ್ಞೂ ಇಷ್ಟ ಅಂತಲೇ ನೀ ಹೇಳ್ಬಿಡು. ಈಗಲೇ ಹೇಳಿದ್ದೀನಿ. ಈಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನೇ ಹೇಳಮ್ಮ. ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀ ಕೇಳ್ತೀನಿ ನಾನಂತೂ. ನೀನು ಹೆಂಗೆ ಹೇಳಿದ್ರೆ ಹಂಗೇನೆ ನೀಯ. ಸರಿ, ನಾನು ಹೆಂಗೆ ಹೇಳ್ತೀನೋ ಹಂಗೆ ಮಾಡು ಅಷ್ಟೇ ನೀಯ. ನಡಿ, ಹೇಳ್ತೀನಿ ಬಾಯಿಲಿ. ಸರಿ ಕಣಮ್ಮ, ಆಯಿತು. ಸರಿ ಬಾ. ಅಯ್ಯೋ, ನನಗಂತೂ ನನ್ನ ಮಗನ ಮದುವೆ ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳನೇ ಖುಷಿ ಆಗ್ತಾ ಇತ್ತಪ್ಪ. ನನಗಂತೂ ಮಗ ಎಲ್ಲ ನಾವು ಅಂದ್ಕೊಂಡಂಗೆ ಒಳ್ಳೇದಾಗ್ತದೆ. ನೋಡು, ನಿಮ್ಮ ಅತ್ತೆ ಎಲ್ಲರೂ ಬಂದವ್ರೆ, ಆರಾಮಾಗಿ ಖುಷಿಯಾಗಿ ಮದುವೆ ಮಾಡ್ಕೊಂಡು ಸುಖ ಸಂತೋಷ. ನಿಂಗೆ ಅಮೆರಿಕಾದಾಗ ಬೇಕಾದ್ರೆ ಅಲ್ಲೇ ಇದ್ಬಿಡು, ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಂದ್ರೆ ಇಲ್ಲೇ ಇರು, ಏನು ತೊಂದರೆ ಇಲ್ಲ. ಹಾಂ ಡ್ಯಾಡ್, ನನಗೂ ತುಂಬಾ ಖುಷಿ ಆಗ್ತೈತೆ. ಮದುವೆ ಅಂತ ಹೇಳಿದ್ಮೇಲೆ ಯಾರೂ ಖುಷಿಯಾಗಲ್ಲ ಹೇಳಿ, ನನಗೂ ಖುಷಿನೇ ಆಗ್ತೈತೆ. ಹಾಂ, ನಿಮ್ಮ ಇಷ್ಟನೇ ನನ್ನ ಇಷ್ಟ ಡ್ಯಾಡ್. ನೀವು ಏನು ಹೇಳಿದ್ರೆ ಅದನ್ನೇ ನಾನು ಕೇಳೋದು. ನೀವು ನಿಮಗೆ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನೀವಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆದರೆ ಒಂದ್ಸಲ ಹುಡುಗಿನ ಕೇಳಬೇಕಲ್ವಾ ಡ್ಯಾಡ್? ಹುಡುಗಿಗೆ ನಾನು ಅಂದರೆ ಇಷ್ಟನಾ ಇಷ್ಟ ಇಲ್ವಾ, ಇಲ್ಲ ಯಾರಾದರೂ ಏನಾದರೂ ಇಷ್ಟಪಡ್ತಿದ್ದಾರಾ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಬೇಕು ಅಲ್ವಾ ಡ್ಯಾಡ್? ಅದಕ್ಕೇ ಒಂದ್ಸಲ ಹುಡುಗಿನೂ ಕರೆದ್ಬಿಟ್ಟು ಕೇಳಿಬಿಡಿ. ಹುಡುಗಿ ಅಂದರೆ ಹುಡುಗಿಗೆ ನಾನು ಇಷ್ಟನಾ ಇಲ್ವಾ ಅಂತೇಳ್ಬಿಟ್ಟು, ಅದು ಚೆನ್ನಾಗಿರುತ್ತೆ ಅಲ್ವಾ? ಸುಮ್ಮನೆ ಈ ಹುಡುಗಿನ ಕೇಳಿದಂಗೆ ಮದುವೆ ಮಾಡಿದ್ರೆ ತುಂಬಾ ತಪ್ಪು. ನನಗಂತೂ ನಿಮ್ಮಿಷ್ಟನೇ ನನ್ನ ಇಷ್ಟ, ನಿಮ್ಗೆ ಇಷ್ಟ ಇಲ್ದಿರೋದು ನನಗೂ ಇಷ್ಟ ಇಲ್ಲ. ಆ ಥರ ನಾನು ಒಂದ್ಸಲ ಹುಡುಗಿನ ಕರೆದ್ಬಿಟ್ಟು ಮಾತಾಡೋಣ ಡ್ಯಾಡ್. ಅಯ್ಯೋ, ಈ ನನ್ನ ಮಗ ಏನು ಹಿಂಗೆ ಮಾತಾಡ್ತಾನಲ್ಲ ತಿಕ್ಲಂಗೆ. ಇವನಿಗೇನೋ ತಿಕ್ಲು ಹಿಡಿದ್ಬಿಟ್ಟೈತೆ ಇವನಿಗೆ. ಏನು ಹುಡುಗಿನ ಕೇಳು ಮಾಡು ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಕಿತ್ತು ಇರೋ ಥರ ಸುಮ್ಮನೆ ಕುತ್ಕೊಂಡವನೇ ಕಿತ್ತೋದು ನನ್ನ ಮಗ. ಇವನಿಗಂತೂ ಏನು ಬುದ್ಧಿ ಇಲ್ಲ ಬಿಡು. ತಲೆನಾಗಂತೂ ಬುದ್ಧಿನ 10 ಪೈಸೆನೂ ಇಲ್ಲ. ನನಗಂತೂ ಈ ಹುಡುಗಿನ ರೊಚ್ಚನ ಮದುವೆ ಮಾಡಿ ಮನೆಗೆ ಹೇಳಿ ಸೊಸೆ ಮಾಡ್ಕೊಳಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಇವನಿಗೂ ಇಷ್ಟ ಇಲ್ಲ. ಆದರೆ ಆ ಸರೋಜಿ ಬಿಡ್ತಾ ಇಲ್ವಲ್ಲ, ಕಂತ್ರಿ ನಾಯಿ. ಅದು ಕಣೋ ನನ್ನ ಮಗ ಅಂತ ಹೇಳಿದ್ರೆ, ಅದಕ್ಕೆ ನಾನಂತೂ ಯಾವಾಗೂ ಹೇಳ್ತಾ ಇರ್ತೀನಿ, ನನ್ನ ಮಗ ಅಂದರೆ ಮಗ ಕಣ್ರಪ್ಪ ಅಂತ ಹೇಳ್ಬಿಟ್ಟು. ಸರಿ ಬಿಡು, ಆಯಿತು. ಆಗ ನನ್ನ ತಂಗಿನೂ ಬರ್ತಾವಳೆ, ಬರ್ಲಿ ಬಂದ ತಕ್ಷಣನೇ ಎಲ್ಲ ಮಾತಾಡೋಣ. ಹುಡುಗಿನೂ ಬರ್ತಾವಳಲ್ಲ, ಕೇಳೋಣ. ಡ್ಯಾಡ್, ಕೇಳಿ. ಹಬ್ಬ, ಕೊನೆಗೂನು ಅಂಗಾಡಿ ಕೊನೆಗೂನು ಅಂತೂ ಮದುವೆ ತನಕ ಬಂದು ನಿಂತೈತೆ. ಏನಮ್ಮ? ನಮ್ಮ ಮನೆಗೆ ಸೊಸೆ ಆಗಕ್ಕೆ ನೀನಂತೂ ಸರಿಯಾಗಿದೆಯಾ ಕಣಮ್ಮ. ನಮ್ಮ ಮನೆತನ ಎಲ್ಲ ಉಳ್ಸಕ್ಕೆ ನಿನಗಿಂತೂ ಬೇರೆ ಸೊಸೆ ಬೇಕು ಅಂತ ನನಗಂತೂ ಅನ್ನಿಸ್ತಿಲ್ಲ. ನನ್ನ ತಂಗಿಗೆ ಅವತ್ತಿಂದ ಮಾತು ಕೊಟ್ಟಿದ್ದೆ, ನನ್ನ ಮನೆ ಸೊಸೆ ನಿನ್ನ ಮಗಳೇ ಅಂತ ಹೇಳ್ಬಿಟ್ಟು. ಹೀಗಂತೂ ತುಂಬಾ ಖುಷಿ ಆಗ್ತೈತೆ. ಸರೋಜಿ, ಎಲ್ಲಮ್ಮ ನಿನ್ ಜೊತೆ ಹಳ್ಳಿಯಿಂದ ಎಲ್ಲ ಹೆಂಗಸ್ರೆಲ್ಲ ಬಂದವ್ರೆ ಅಂತ ಹೇಳ್ತಾ ಇದ್ದೆ? ಇಲ್ಲ ಅಣ್ಣ, ಅವ್ರೇನೇನೋ ಕೆಲಸ ಐತೆ ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ಇರ್ರಿ ಅಂದ್ರೂ ಇರ್ದಿದ್ದಂಗೆ ಹಂಗೆ ಬಸ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಜನನೂ ಹೊರಟೋಗ್ಬಿಟ್ರು. ನಾನು ಅಲ್ಗೂ ಇರ್ರಿ ಅಂತ ಎಷ್ಟೊಂದೆಲ್ಲ ಪ್ರಯತ್ನ ಪಟ್ಟೆ, ಆದರೆ ಆಗಲೇ ಇಲ್ಲ. ಹೌದಾ? ಅಯ್ಯೋ ಬಿಡು, ಮನೆ ನೋಡೋ ಶಾಸ್ತ್ರ ಅಂತ ಹೇಳ್ಬಿಟ್ಟು ಏನೋ ಮಾಡೋಣ ಅನ್ಕೊಂಡೆ. ಸ್ವಲ್ಪ ನಂಗೆ ಮೀಟಿಂಗ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ತಡ ಆಗೋಯ್ತು. ಸರಿ ಬಿಡು, ಪರವಾಗಿಲ್ಲ ಬಿಡು. ಹಾಗೇನೇ ಏನೋ ನೆನ್ಸ್ಕೊಂಡೆ. ಮತ್ತೆ ನಾನು ಹೊಸ ಒಂದು ಬಿಲ್ಡಿಂಗ್ ತಗೊಂಡಿದ್ದೀನಿ. ಆ ಬಿಲ್ಡಿಂಗನ್ನ ನನ್ನ ಸೊಸೆ ಹೆಸ್ರಿಗೆ ಮಾಡಿಸ್ಬೇಕು ಅಂತ ಹಂಗೆ ಅನ್ಕೊಂಡ್ಬಿಟ್ಟಿದ್ದೀನಿ. ಹೆಂಗಿದ್ರು ನಮ್ಮ ಮನೆ ಸೊಸೆನೇ ಅಲ್ವಾ, ಅದಕ್ಕೇನೇನೆ. ಅಯ್ಯೋ ಅಣ್ಣ, ಭಾಳ ಖುಷಿ ಆಗ್ತೈತೆ ಅಣ್ಣ ನನಗಂತೂ. ಡ್ಯಾಡ್, ನಾನು ಹೇಳಿದ್ನಲ್ಲ ಒಂದ್ಸಲ. ಅಯ್ಯೋ, ನನ್ನ ಮಗಂಗಂತೂ ಅವಾಗಿಂದ ಒಂದೇ ಕತೆ ಕಣಮ್ಮ. ನನ್ನನ್ನು ಹೆಂಗೆ ಕೇಳ್ತಿರೋ, ಇಷ್ಟನೋ ಇಷ್ಟ ಇಲ್ವೋ ಅಂತ ಹೇಳ್ಬಿಟ್ಟು ಹೆಂಗೆ ಕೇಳ್ತಿರೋ ಹಂಗೇನೆ ಹುಡುಗಿನೂ ಒಂದು ಮಾತು ಕೇಳಿ ಅಂತ ಅವಾಗಿಂದ ಹೇಳ್ತಾವನೆ. ಅವನಂತೂ ಸ್ವಲ್ಪ ಸಭ್ಯಸ್ಥ ಜಾಸ್ತಿ. ಅಕಸ್ಮಾತ್ ಏನಾದರೂ ಇಷ್ಟ ಇಲ್ಲ ಅಂದ್ಬಿಟ್ರೆ ಅಂತ ಅವಾಗೆಲ್ಲ ಸುಮ್ಮನೆ ಇದ್ದ. ಇವಾಗ ಅದು ಯಾಕೆ ಕೇಳು ಅಂತ ಅವನು ಗೊತ್ತಿಲ್ಲ.
ಅಯ್ಯೋ ನನ್ನ ಮಗಳದನ್ನ ಕೇಳೋಕ್ಕಿಂತ ಮುಂಚೆ ನಿಮ್ಮ ಮಗನೇ ಒಂದ್ಸಲ ಕೇಳಿ ಅಣ್ಣ ಏನು ಹೇಳ್ತಾನೋ. ಎಲ್ಲ ಹಿರಿಯರ ಸಮ್ಮುಖದಾಗೇನೆ ಎಲ್ಲ ನಡೆದೋಗ್ಬಿಡ್ಲಿ. ಕೇಳೋಣ ನೀನೇನೇನೆ. ಏನಪ್ಪ ಈಗ ಎಲ್ರ ಮುಂದೆನೂ ಹೇಳ್ತಾ ಇದೀಯಾ, ನಿನ್ಗೆ ಎಲ್ರ ಮುಂದೆನೂ ಕೇಳ್ತಾ ಇದ್ದೀನಿ. ಏನು ನಿನ್ಗೆ ನನ್ನ ತಂಗಿ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ನಿಂಗೆ ಇಷ್ಟ ತಾನೇ? ಅಯ್ಯೋ ಡ್ಯಾಡ್, ನೀವು ಹೆಂಗೆ ಹೇಳಿದ್ರೆ ಹಂಗೆ. ನೀವು ಹಾಕಿದ ಗೆರೆ ಅಂತೂ ನಾನು ದಾಟಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾನಂತೂ ಖಂಡಿತ ಮಾಡ್ಕೊಳ್ಳಲ್ಲ. ಆದರೆ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಲ್ವಾ? ನೀವೇನಾದರೂ ಇದೇ ಹುಡುಗಿಗೆ ತಾಳಿ ಕಟ್ಟು ಅಂತಂದರೆ ಇದೇ ಹುಡುಗಿ ಅಲ್ಲ ಡ್ಯಾಡ್. ನೀವೊಂದು ಕುಂಟಿ ಕೂಡಿನ ತಂದುಬಿಟ್ಟು ತಾಳಿ ಕಟ್ಟು ಅಂದ್ರೂ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತೀನಿ. ಆ ಥರ ನಾನಂತೂ ನಿಮಗೆ ಗೊತ್ತಿಲ್ದಿರೋದು ಏನೈತೆ ಹೇಳಿ? ಅದಕ್ಕೆ ನೋಡ್ತೇನಮ್ಮ ಹೆಂಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ನಾನು ಹಾಕಿದ ಗೆರೆ ಅಂತನೂ ದಾಟದೇ ಇಲ್ಲ. ಅಣ್ಣ ನಿಮ್ಮ ಮಗ ಹಾಕಿದ ಗೆರೆ ದಾಟಲ್ಲ ಅಂತಂದ್ರೆ ನನ್ನ ಮಗಳು ಏನಾದರೂ ಹಾಕಿದ ಗೆರೆ ದಾಟಲ್ಲ ಅಣ್ಣ. ನನ್ನ ಮಗಳು ನಾನು ಹೆಂಗೆ ಹೇಳಿದ್ರೆ ಹಂಗೇನೆ. ನನ್ನ ಮಗಳಿಗೆ ಇದು ಮಾಡಮ್ಮ ಅಂದರೆ ಹೂ ಅಂತಾಳೆ, ಬೇಡಮ್ಮ ಅಂದರೆ ಬೇಡ ಅಂತಾಳೆ. ಆ ಥರ ಗೊತ್ತಾ ಅಣ್ಣ ನನ್ನ ಮಗಳು. ಈಗ ನಾನು ನನ್ನ ಮಗಳನ್ನ ಇಲ್ಲೇನೆ ಕೇಳ್ತೀನಿ, ನೋಡ್ತೀರಿ. ಅಯ್ಯೋ ಸತ್ಯ, ಇವಳು ಬೇಡ ಅಂದ್ಬಿಟ್ರೆ ಅಷ್ಟೇ ಸಾಕು ಅಂತಾಳೆ. ನಾನು ಆಗಲೇ ಎಷ್ಟೊಂದೆಲ್ಲ ಬುದ್ಧಿ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದಂಗಿರ್ತಾಳ ಅಂದೇ ಅಂತಾಳೆ. ಮಗಳೇ, ನನಗಂತೂ ನಮ್ಮ ಅಣ್ಣನ ಮಗನಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ ಮಗಳೇ. ನಿನ್ನ ಇಷ್ಟನೂ ಕೇಳಬೇಕಲ್ವಾ? ನಾನು ಇಷ್ಟು ದಿನ ನಿನ್ನ ಇಷ್ಟನೇ ಕೇಳಿಲ್ಲ. ನಿನ್ಗೆ ಏನು ಇಷ್ಟ ಏನು ಕಷ್ಟ ಅಂತ ಹೇಳ್ಬಿಟ್ಟು ಇವಾಗಾದ್ರೂ ನಿನ್ನ ಇಷ್ಟನ ಕೇಳ್ತೀನಿ. ಅದು ಎಲ್ಲರೂ ಮುಂದೆನೂ ಹುಡುಗನ ಮುಂದೆನೂ ಸೇರೇ ಕೇಳ್ತಾ ಇದ್ದೀನಿ. ನೋಡಮ್ಮ, ನಿನಗೆ ನಿಮ್ಮ ಮಾವನ ಮಗನ ಮದುವೆ ಮಾಡ್ಕೊಳ್ಳೋಕ್ಕೆ ನಿಂಗೆ ಇಷ್ಟ ತಾನೇ? ಹೇಳು ಹೇಳು, ಇಷ್ಟ ಇಲ್ಲ ಅಂತ ಹೇಳು. ಬೇಗ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಯಪ್ಪ ನೆಮ್ಮದಿಯಾಗಿದ್ಬಿಡ್ತೀನಿ. ಅಮ್ಮ, ನಾನು ಎಂದಾದ್ರೂ ನೀನು ಹಾಕಿದ ಗೆರೆ ದಾಟಿದ್ದೀನ? ನಿನ್ನಿಷ್ಟನೇ ನನ್ನಿಷ್ಟ ಕಣಮ್ಮ. ನಿನ್ನ ಮಾವನ ಮಗುನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳ್ತೀನ? ನಾನು ಮದುವೆ ಮಾಡ್ಕೊತೀನಿ. ಅಣ್ಣ ನೋಡ್ದ ನನ್ನ ಮಗಳನ್ನ? ಅಷ್ಟೆಲ್ಲ ಹೇಳಿದ್ದೀನಿ ಬಿತ್ರಿಗೆ. ಆದ್ರೂ ನನ್ನೇ ಆಟಾಡಿಸ್ತಾವಲ್ಲ ಇವಳು. ಕಿತ್ತೋದ್ ಕಂತ್ರಿ. ಇಷ್ಟೆಲ್ಲ ಹೇಳಿದ್ರು ಹೇಳಿದ ಮಾತೇ ಕೇಳಿಲ್ವಲ್ಲ ಇವಳು. ಏನು ಮಾಡಲಿ? ಥೂ, ನಮ್ಮ ಅಪ್ಪನ ಮುಂದೆ ಹೆಂಗೆ ಸಿಗಾಕಿಸ್ಬಿಟ್ಲು ಅಂತ ಹೇಳಿದ್ರೆ ಇವಳಜ್ಜಿ ಇವಳು ನಮ್ಮ ಮದುವೆ ಮಾಡ್ಕೊಂಡ್ರೆ ಇವಳಿಗೆ ಸರಿಯಾಗಿ ಮಾಡ್ಬೇಕು ನಾನಂತೂ. ನೋಡ್ದೇನಪ್ಪ, ಕೇಳಿಸ್ಕೊಂಡ? ಅವಾಗಿಂದ ಒಂದ್ಸಲ ಹುಡ್ಗಿನ್ ಕೇಳಿ ಅಂತ ಹೇಳ್ತಾನೇ ಇದ್ದೆ. ಈಗ ಹುಡುಗಿನೂ ಕೇಳಿದ್ದಾಯ್ತು, ಹುಡುಗಿ ಒಪ್ಕೊಂಡಿದ್ದು ಆಯ್ತು. ನೋಡು, ನಾವೆಲ್ಲರೂ ಒಪ್ಕೊಂಡಿದ್ದು ಆಯ್ತು. ಆದಷ್ಟು ಬೇಗನೆ ಮದುವೆ ಮಾಡ್ಬೇಕು. ನಿಮ್ಮ ಹತ್ರ ಒಂದು ಮಾತು ಹೇಳೋದೇ ಮರ್ತೋಗ್ಬಿಟ್ಟೆ ನಾನು. ನಾನು ಪುರೋಹಿತರನ್ನ ಕೇಳಿದೆ. ಅದು ಈ ವಾರದಲ್ಲೇನೆ ಮದುವೆ ಐತಂತೆ. ಅದು ಗ್ರಾಂಡಾಗಿ ಏನು ಮಾಡಬೇಡಿ, ಸಿಂಪಲ್ ಆಗಿ ಮಾಡಿದ್ರೆ ನಿಮ್ಮ ಮಗಳು ಜೀವನ ತುಂಬಾನೇ ಚೆನ್ನಾಗಿರ್ತೈತೆ. ಆದಷ್ಟು ಬೇಗ ಇನ್ನು ವಾರದಲ್ಲೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳಿದ್ರು. ಅದಕ್ಕೆ ನಮ್ಮೂರು ದೇವಸ್ಥಾನದಾಗೇನೆ ಸಿಂಪಲ್ ಆಗಿ ಮದುವೆ ಮಾಡ್ಕೊಬಿಡೋಣ ಅಣ್ಣ. ಗ್ರಾಂಡ್ ಗೀಂಡ್ ಎಲ್ಲ ಬೇಡ ಅಣ್ಣ ಪ್ಲೀಸ್. ಯಾಕಂದ್ರೆ ಎಲ್ಲರೂ ಸರ್ಸರ್ನೇ ಮದುವೆ ಮಾಡ್ಕೊಂಡು ಮುಗಿಸ್ಬಿಡ್ರಿ ಅಂತಾನೆ ಹೇಳ್ತಾವ್ರೆ. ನಮ್ಮ ಜಾತಕದ ಪ್ರಕಾರ, ನನ್ನ ಮಗಳು ಜಾತಕದ ಪ್ರಕಾರನೂ ಆಡಂಬರ್ದು ಮದುವೆ ಬೇಡ ಅಂತಾನೆ ಬರ್ತೈತೆ. ಅಣ್ಣ ನಿಮ್ಮ ಗೊತ್ತಿಲ್ದಿರೋದು ಏನೈತೆ ಕಣಣ್ಣ ನಿಂಗೆ. ನನ್ನ ಜಾತಕ ಎಲ್ಲ ನಂಬ್ತೀನಿ ಜಾಸ್ತಿ. ಅದಕ್ಕೆ ಅರ್ಜೆಂಟಾಗಿ ಇನ್ನೊಂದು 3-4 ದಿನದಾಗೆ ಮದುವೆ ಮಾಡಿ ಮುಗಿಸ್ಬಿಡೋಣ ಕಣಣ್ಣ. ಏನಂತೀಯ? ಅಯ್ಯೋ, ನೀನ್ ಹೆಂಗ್ ಹೇಳಿದ್ರೆ ಹಂಗೆ ಕಣಮ್ಮ. ಸರಿ, ನಿನ್ನ ಇಷ್ಟ. ನಾನೆಲ್ಲ ನನ್ನ ಮಗನ ಮದುವೆನ ಗ್ರಾಂಡಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ. ಬಿಡು, ಮದುವೆ ದುಡ್ಡೆಲ್ಲ ಉಳಿಸ್ಬಿಟ್ಟು ಆರಾಮಾಗಿ ಅದನ್ನ ಬಡವ್ರಿಗೆ, ಹಂಗೆ ಅನಾಥರಿಗೆ ಅವ್ರಿಗೆಲ್ಲ ಕೊಟ್ಬಿಡ್ತೀನಿ. ಏನ್ ತಲೆ ಕೆಡಿಸ್ಕೊಬೇಡ. ಗೊತ್ತಿತ್ತು ಅಣ್ಣ, ನಾನು ಏನು ಹೇಳಿದ್ರೆ ಅದನ್ನ ನೀನು ಕೇಳ್ತೀಯ, ಒಪ್ಕೊಂತೀಯ ಅಂತ ಹೇಳ್ಬಿಟ್ಟು. ತುಂಬ 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 ಥ್ಯಾಂಕ್ಸ್ ಅಣ್ಣ. ನಿನ್ನಿಂದ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಅಣ್ಣ. ಏನೇನು ಇಲ್ಲ ಅಣ್ಣ. ಮತ್ತು ನಾನು ನನ್ನ ಮಗಳು ಊರಿಗೆ ಹೊರಡ್ತೀವಿ. ಅಲ್ಲೇ ದೇವಸ್ಥಾನದಾಗೆ ಸಿಂಪಲ್ ಆಗೇನೆ ಮದುವೆ ಮಾಡ್ಕೊಬಿಡೋಣ. ಯಾರನ್ನೂ ಏನು ಕರೆಯೋದೇನೇ ಬೇಡ ಅಣ್ಣ. ಸುಮ್ಮನೆ ಗ್ರಾಂಡು ಅದು ಇದು ಅಂದರೆ ಕಷ್ಟ ಆಗ್ತೈತೆ. ಆಯ್ತು. ಈಗ ನಾನೇನಾದರೂ ದೊಡ್ಡದಾಗಿ ಮದುವೆ ಮಾಡಬೇಕು ಅಂದರೆ ಇನ್ನೂ 2 ತಿಂಗಳು ಟೈಮ್ ಆಗ್ತೈತೆ. 2 ತಿಂಗಳ ಆಮೇಕಿಂದ ಹುಡುಗ ನಂಗೆ ಮದುವೆನೇ ಇಷ್ಟ ಇಲ್ಲ ಅಂತ ಎಸ್ಕೇಪ್ ಆಗಿಬಿಟ್ರೆ ಬೇಡ. ಸಿಂಪಲ್ ಆಗಾದರೂ ಪರವಾಗಿಲ್ಲ, ಮದುವೆ ಅಂತೂ ಮದುವೆ ಆಗಬೇಕಷ್ಟೇ. ಅಣ್ಣ ಸರಿ ಆಯಿತು ಅಣ್ಣ, ನಾವಿನ್ನು ಬರ್ತೀವಿ. ಊಟ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಸರಿನಾ? ನೀವು ಇನ್ನು 3 ದಿನದಲ್ಲಿ ಬಂದುಬಿಡಿ ಅಣ್ಣ. ಈ ಶನಿವಾರ ಭಾನುವಾರ ಮದುವೆ ಮಾಡಿ ಮುಗಿಸ್ಬಿಡೋಣ. ಸರಿ ಆಯ್ತಮ್ಮ. ಇನ್ನೇನು, ಹುಡುಗಿ ಒಪ್ಕೊಂಡ್ಮೇಲೆ ನಮ್ದು ಇನ್ನೇನೈತೆ? ಇಬ್ರು ಒಪ್ಕೊಂಡವ್ರೆ. ಯಾರು ಏನ್ ಬೇಡ ಅಂತ ಅನ್ಲಿಲ್ವಲ್ಲ. ಇಬ್ರು ಖುಷಿಯಾಗಿ ಒಪ್ಕೊಂಡವ್ರೆ. ಅಷ್ಟೇ ಸಾಕು. ನಾನೇ ಕಾರ್ ಕಳಿಸ್ತೀನಿ. ಹೋಗ್ಬಿಟ್ಟು ಬನ್ನಿ. ಸರಿ ಅಣ್ಣ, ಆಯ್ತು. ಏನೋ ಮಗ ಇದು ನೀನು ಎಡವಟ್ಟು. ಏನೋ ಹೇಳ್ದೆ ದೊಡ್ಡದಾಗ ಅದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಏನೋ ಮಾಡ್ದೆ ಇವಾಗ. ಛೇ, ಆ ಮನಿಯಾಳಿ ನನಗೆ ಕೈ ಕೊಟ್ಬಿಟ್ಲು ಕಣಮ್ಮ. ನನಗೆ ಮೋಸ ಮಾಡಿಬಿಟ್ಲು ಆ ಮನಿಯಾಳಿ. ಛೇ, ಇಂಥ ಜನನ ನಾನು ಎಲ್ಲೂ ನೋಡಿಲ್ಲ. ಬಿಟ್ಟು ಸಿಗ್ತದೆ ಅಂದರೆ ಕಾಯ್ಕೊಂಡಿರ್ತಾರೆ. ಛೇ, ಎಂಥ ಮೋಸ ಮಾಡಿಬಿಟ್ಲು ನನಗೇನೆ. ಒಪ್ಕೊಳ್ಳಲ್ಲ ಆಯಿತು ಅಂತ ಒಪ್ಕೊಂಡ್ಬಿಟ್ಟು ಈಗ ಬಂದ್ಬಿಟ್ಟು ಅಪ್ಪನ ಮುಂದೆ ಉಲ್ಟಾ ಹೊಡೆದ್ಬಿಟ್ಲ ಇವಳು. ಮಾತ್ರ ನಾನು ಸುಮ್ಮನೆ ಬಿಡಲ್ಲ.